ಮಾವಯ್ಯ ನಾಳೆ ಜ್ಯೋತಿನ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ದೇವಸ್ಥಾನದಿಂದ ನೇರವಾಗಿ ಅವಳು ನಮ್ಮ ಮನೆಗೆ ಬರಬೇಕು. ನಾಳೆಗೆ ನಮ್ಮ ಸಮಸ್ಯೆಗಳೆಲ್ಲ ಮುಗಿದು ಹೊಸ ಜೀವನ ಶುರು ಆಗಬೇಕು. ಆಗತ್ತೆ, ಆ ನಂಬಿಕೆ ನನಗಿದೆ. ಜ್ಯೋತಿ ದೇವಸ್ಥಾನಕ್ಕೆ ಬರ್ತಾಳೆ ಅಂದ್ರೇನೆ ಅರ್ಧ ಕೋಪ ಕಮ್ಮಿ ಆಗಿರುತ್ತೆ ಅಂತ ಅರ್ಥ. ಇನ್ನರ್ಧ ಅವಳನ್ನ ಕಾಡಿ ಬೇಡಿ ಆದ್ರೂ ನಾನು ಅವಳ ಕೋಪನ ಇಳಿಸ್ಬಿಟ್ರೆ ಅವಳು ಖಂಡಿತ ಬದಲಾಗ್ತಾಳೆ. ಹೌದು, ನಾಳೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಜ್ಯೋತಿ ನೋಡ್ತೀನೋ ಅಂತ ಅನಿಸ್ತಾ ಇದೆ. ಜ್ಯೋತಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ನನ್ನ ಪ್ರೀತಿ ನೀನು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಸೂರ್ಯದೇವ, ಬೇಗ ಹೋಗ್ಬಾರಪ್ಪ. ಜ್ಯೋತಿ, ಜ್ಯೋತಿ, ನೀನು ಮನೆ ಒಳಗಡೆ. ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಅಪ್ಪ ನನಗೆಲ್ಲ ಹೇಳಿದ್ರು, ನೀವು ನನಗೋಸ್ಕರ ಎಷ್ಟೆಲ್ಲ ಕಷ್ಟಗಳನ್ನ ಮೈ ಮೇಲೆ ಹಾಕೊಂಡಿದ್ದೀರಾ ಅಂತ. ನಿಮ್ ಇಷ್ಟೆಲ್ಲ ಪ್ರೀತಿನೆಲ್ಲ ನಂಗೆ ಅರ್ಥ ಮಾಡಿಸಿದ್ರು. ಅಂದ್ರೆ ಏನ್ ಹೇಳಿದ್ರು? ನೀವು ಶ್ರೀರಾಮ್ ವಿಷಯದಲ್ಲಿ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ಹೇಳಿದ್ರು. ಮಾವ ಏನು ಬುದ್ಧಿನೇ ಇಲ್ಲ. ನಾನು ಹೇಳ್ಬಿಡಿ ಅಂತ ಅಷ್ಟು ಹೇಳಿದ್ರು ನಿನಗೆ ಬಂದು ಹೇಳಿದ್ದಾರೆ. ನೋಡು ಜ್ಯೋತಿ, ನಾನದನ್ನೆಲ್ಲ ನಿನ್ನ ಒಲಿಸ್ಕೋಬೇಕು ಅಂತ ಮಾಡಿದ್ದಲ್ಲ, ನಿನ್ನನ್ನು ಕಾಪಾಡ್ಕೊಳ್ಬೇಕು ಅಂತ ಮಾಡಿದ್ದು. ಉದ್ದೇಶ ಏನೇ ಇದ್ರು ಆದ್ರಿಂದ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಮಾವ. ನಾನೇ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಜ್ಯೋತಿ, ನೀನಿರ್ಬೇಕಾಗಿರೋ ಜಾಗ ನನ್ನ ಕಾಲ ಹತ್ರ ಅಲ್ಲ, ಇಲ್ಲಿ.